ಮನೆಗೆ ಒಂದು ಕುಟುಂಬ ಬಂತು. ಆದ್ರೆ ಮೇಲಿನ ಕೋಣೆ ಮಾತ್ರ ಬೀಗ ಹಾಕಿತ್ತು. ಅಮ್ಮ, ಈ ಮನೆ ಎಷ್ಟು ದೊಡ್ಡದಿದೆ ನೋಡು. ನಂಗೆ ತುಂಬಾ ಇಷ್ಟ ಆಯ್ತು. ಹೌದು ಪುಟ್ಟಿ, ಆದ್ರೆ ಇಲ್ಲಿ ಸಾಕಷ್ಟು ಹಳೆ ಸಾಮಾನುಗಳಿವೆ. ಜೋಪಾನ ಆಡು. ಅಪ್ಪ, ಮೇಲಿನ ಕೋಣೆ ಬಾಗಿಲು ಲಾಕ್ ಆಗಿದೆ. ಏನಿದೆ ಒಳಗೆ? ಗೊತ್ತಿಲ್ಲ ಕಣೋ. ಹಳೆ ಮನೆಯವರು ಬಿಟ್ಟು ಹೋದ ಸಾಮಾನು ಇರ್ಬೇಕು. ಆಮೇಲೆ ನೋಡೋಣ. ಆದ್ರೆ ಮೇಲಿನ ಕೋಣೆ ಮಾತ್ರ ಬೀಗ ಹಾಕಿತ್ತು. ಆ ರಾತ್ರಿ ಬೀಗ ತಾನಾಗಿಯೇ ತೆರೆದುಕೊಂಡಿತು. ಇದೇನಿದು? ಇಷ್ಟು ದೊಡ್ಡ ಕನ್ನಡಿನ ಯಾಕೆ ಮುಚ್ಚಿಟ್ಟಿದ್ದಾರೆ? ನಮಸ್ಕಾರ ಪುಟ್ಟಿ. ಎಷ್ಟು ವರ್ಷ ಆಯ್ತು ಯಾರಾದ್ರೂ ನನ್ ಜೊತೆ ಮಾತಾಡೋಕೆ ಬಂದು? ನೀವ್ಯಾರು? ಕನ್ನಡಿ ಒಳಗಿಂದ ಮಾತಾಡ್ತಿದ್ದೀರಾ? ನನ್ ಹೆಸರು ಮಾಯಾ. ನಾನು ನಿನ್ ಸ್ನೇಹಿತೆ ಆಗ್ಬೋದಾ? ನಂಗೆ ತುಂಬಾ ಒಂಟಿತನ ಆಗಿತ್ತು ಇಲ್ಲಿ. ಆಗ್ಬೋದು, ಆದ್ರೆ ಇದು ರಹಸ್ಯ ಆಗಿರ್ಬೇಕು, ಆಯ್ತಾ? ಅಮ್ಮ ಅಪ್ಪಂಗೆ ಹೇಳ್ಬೇಡಿ. ಖಂಡಿತ ಪುಟ್ಟಿ, ಇದು ನಮ್ಮಿಬ್ಬರ ರಹಸ್ಯ. ಮರುದಿನ ಅನನ್ಯಳಲ್ಲಿ ಏನೋ ಬದಲಾಗಿತ್ತು. ಪುಟ್ಟಿ, ಏನಾಯ್ತು ನಿಂಗೆ? ಮುಖ ಯಾಕೆ ಬಾಡಿದ ಹಾಗಿದೆ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ಇಲ್ಲ ಅಮ್ಮ, ಚೆನ್ನಾಗಿ ನಿದ್ದೆ ಮಾಡಿದೆ. ನಾನು ಆಟ ಆಡ್ತೀನಿ, ಹೋಗ್ತೀನಿ. ಅಮ್ಮ, ನಂಗೊತ್ತು. ಅನನ್ಯ ರಾತ್ರಿ ಮೇಲಿನ ಕೋಣೆಗೆ ಹೋಗ್ತಿದ್ದಾಳೆ. ನಿನ್ನೆ ನಾನ್ ನೋಡಿದೆ. ಆ ಬೀಗ ಹಾಕಿದ ಕೋಣೆನಾ? ಅದು ಹೇಗೆ ತೆರೀತು? ರಾಜು, ಅಪ್ಪಂಗೆ ಹೇಳು, ನಾನು ಅನನ್ಯ ಜೊತೆ ಮಾತಾಡ್ತೀನಿ. ಮಾಯಾ, ನಿಂಗೆ ಇಲ್ಲಿಂದ ಹೊರಗ್ ಬರ್ಬೇಕು ಅನ್ಸಲ್ವಾ? ನನ್ ಜೊತೆ ಆಟ ಆಡ್ಬೋದಿತ್ತು. ಹೌದು ಪುಟ್ಟಿ, ಆದ್ರೆ ನಂಗೊಬ್ರು ಸಹಾಯ ಬೇಕು ಹೊರಗ್ ಬರೋಕೆ. ನೀನು ನನ್ ಸಹಾಯ ಮಾಡ್ತೀಯಾ? ಹೌದು, ಏನ್ ಮಾಡ್ಬೇಕು ಹೇಳಿ? ನಾಳೆ ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದಾಗ ಈ ಕನ್ನಡಿ ಮುಂದೆ ಒಂದು ಕ್ಯಾಂಡಲ್ ಹಚ್ಚಿ ಇಡು. ಅಷ್ಟೇ ಸಾಕು. ಇದು ಸ್ನೇಹ ಅಲ್ಲ, ಇದೊಂದು ಬಲೆ. 30 ವರ್ಷದ ಹಿಂದಿನ ಸತ್ಯ ಇಂದು ಬಯಲಾಯಿತು. ಶಾರದಮ್ಮ, ನಮ್ಮ ಮನೆ ಮೇಲಿನ ಕೋಣೆಯಲ್ಲಿ ಒಂದು ದೊಡ್ಡ ಕನ್ನಡಿ ಇದೆ. ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಏನಾಗಿದೆ ಅದಕ್ಕೆ? ಆ ಕನ್ನಡಿನಾ? ಅಯ್ಯೋ ದೇವ್ರೆ, ಅದನ್ನ ಯಾರೂ ಮುಟ್ಟಬಾರದಿತ್ತು. ದಯವಿಟ್ಟು ಹೇಳಿ ಶಾರದಮ್ಮ. 30 ವರ್ಷದ ಹಿಂದೆ ಆ ಮನೆಯಲ್ಲಿ ಒಬ್ಬ ಮಾಂತ್ರಿಕ ಇದ್ದ. ಅವನು ಒಂದು ದುಷ್ಟ ಶಕ್ತಿಯನ್ನ ಆ ಕನ್ನಡಿ ಒಳಗೆ ಬಂಧಿಸಿಟ್ಟ. ಆ ಶಕ್ತಿ ಮುಗ್ಧ ಮಕ್ಕಳ ಜೊತೆ ಸ್ನೇಹ ಮಾಡಿ ಅವರ ಮೂಲಕ ಹೊರಗೆ ಬರೋಕೆ ಪ್ರಯತ್ನ ಮಾಡುತ್ತೆ. ಒಂದು ಸಲ ಹೊರಗೆ ಬಂದ್ರೆ ಆ ಮಗುವಿನ ಆತ್ಮಾನೇ ಅದು ಸೆಳಕೊಳ್ಳುತ್ತೆ. ಅಯ್ಯೋ ದೇವ್ರೆ, ಅನನ್ಯ! ಕ್ಯಾಂಡಲ್ ಉರಿಯಿತು. ಅಪಾಯ ಹತ್ತಿರ ಬಂತು. ಒಳ್ಳೆಯ ಮಗು. ಇನ್ನೊಂದೇ ಕ್ಷಣ ನಾನು ಸ್ವತಂತ್ರ. ಅನನ್ಯ, ಕ್ಯಾಂಡಲ್ ಆರ್ಸು ಬೇಗ. ಆದ್ರೆ ಅಪ್ಪ, ಮಾಯಾ ನನ್ನ ಸ್ನೇಹಿತೆ. ಅವಳಿಗೆ ಹೊರಗ್ ಬರ್ಬೇಕು. ಪುಟ್ಟಿ, ಅವಳು ಸ್ನೇಹಿತೆ ಅಲ್ಲ, ಅವಳು ನಿನ್ನ ಆತ್ಮ ಕದಿಬೇಕು ಅಂತ ಇದ್ದಾಳೆ. ಬೇಡ, ನಾನ್ ಬಿಡಲ್ಲ ಈ ಅವಕಾಶ. ಅಪ್ಪ, ಇದು ಸಾಮಾನ್ಯ ಕ್ಯಾಂಡಲ್ ಅಲ್ಲ. ಆರ್ಸೋಕೆ ಆಗ್ತಿಲ್ಲ. ಅನನ್ಯ ಪುಟ್ಟಿ, ನಿಂಗ ಗೊತ್ತಿದೆ, ಈ ಕ್ಯಾಂಡಲ್ ಹಚ್ಚಿದ್ದು ನೀನೇ. ನಿನ್ನಿಂದಾನೇ ಇದನ್ನ ನಿಲ್ಸೋಕೆ ಆಗತ್ತೆ. ಧೈರ್ಯ ತಗೋ ಮಗು. ಬೇಡ, ನಾನ್ ಬಿಡಲ್ಲ ಈ ಅವಕಾಶ. ಮಾಯಾ, ನೀನು ನನ್ನ ನಿಜವಾದ ಸ್ನೇಹಿತೆ ಅಲ್ಲ. ನೀನು ಸುಳ್ಳು ಹೇಳಿದೆ. ಒಂದೇ ಒಂದು ಧೈರ್ಯದ ಕ್ಷಣ ಎಲ್ಲವನ್ನೂ ಬದಲಿಸಿತು. ಕನ್ನಡಿ ಒಡೆಯಿತು. ಮನೆ ಮತ್ತೆ ಸುರಕ್ಷಿತವಾಯಿತು. ಪುಟ್ಟಿ, ಇನ್ಮುಂದೆ ಯಾವತ್ತೂ ಅಪರಿಚಿತರ ಜೊತೆ ಅವ್ರು ಎಷ್ಟೇ ಒಳ್ಳೆಯವರ ಹಾಗೆ ಕಂಡ್ರೂ ರಹಸ್ಯ ಸ್ನೇಹ ಮಾಡ್ಬಾರ್ದು, ಆಯ್ತಾ? ಆಯ್ತು ಅಮ್ಮ. ಇನ್ಮುಂದೆ ಏನೇ ಆದ್ರೂ ನಿಮಗೆ ಮೊದ್ಲು ಹೇಳ್ತೀನಿ. ಅಂತೂ ನಮ್ಮನೆ ಈಗ ಸೇಫ್. ಬಾ ಪುಟ್ಟಿ, ಆಟ ಆಡೋಣ. ಇಂತಹ ಕತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ.